ಕಾನ್ಫಿಡೆಂಟ್ ಇತ್ತು ನಮಗೆ. ಯಾವುದೇ ಭಯ ಇರಲಿಲ್ಲ, ಕಾನ್ಫಿಡೆಂಟ್ ಇತ್ತು. ನಮ್ಮ ಸಿನಿಮಾ ಜನಗಳಿಗೆ ಇಷ್ಟ ಆಗುತ್ತೆ, ನಮ್ಮ ಕಥೆನ ಇಷ್ಟಪಡ್ತಾರೆ, ಹಾಡುಗಳನ್ನ ಕೇಳಿ ಸಕ್ಸಸ್ ಮಾಡಿದ್ದಾರೆ. ಚೆನ್ನಾಗಿ ಹಾಡುಗಳು ಕೇಳಿ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಸಿನಿಮಾನ 100% ಅಂದ್ರೆ ಥಿಯೇಟರ್ಗೆ ಬರಬೇಕಿತ್ತು. ನಂಗೆ ಗೊತ್ತಿತ್ತು ಒಳ್ಳೆ ಕನ್ನಡ ಜನ ಒಳ್ಳೆ ಸಿನಿಮಾಗಳನ್ನ ಕೈ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎರಡು ಇವತ್ತು ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಲ್ಲಿ ಹೌಸ್ಫುಲ್ ಆಗಿದೆ. ಸಂತೋಷ್ ಥಿಯೇಟ್ರು, ನಾನು ಆಗ್ಲೇ ಹೇಳ್ದಂಗೆ ಇವೆಲ್ಲ ಇತಿಹಾಸ ಇರುವಂತ ಥಿಯೇಟ್ರು. ದೊಡ್ಡ ದೊಡ್ಡ ಲೆಜೆಂಡ್ಗಳ ಸಿನಿಮಾ 100 ದಿನ 200 ದಿನ ಓಡಿದಂತ ಥಿಯೇಟರ್ ಅಲ್ಲಿ ಇವತ್ತು ನಮ್ಮ ಪುಟ್ಟ ಕಲಾವಿದರುಗಳದು ಒಂದು ಚಿಕ್ಕ ಸಿನಿಮಾ ಬಂದಿದೆ. ಈ ಸಿನಿಮಾನ ಜನಗಳು ಇಷ್ಟು ಎಂಜಾಯ್ ಮಾಡ್ತಾ ಇರೋದು, ಜನಗಳನ್ನ ಸ್ಕ್ರೀನ್ ಅಲ್ಲಿ ಅವರನ್ನ ನಗ್ಸೋದು ಕಷ್ಟ ಈಗಿನ ಜಂಜಾಟಗಳಲ್ಲಿ. ಆಮೇಲೆ 2 ಗಂಟೆಗಳ ಕಾಲ ನಾನು ಎಲ್ಲಿ ಮೊಬೈಲ್ ತೆಗಿತಾರೋ ಅಂತ ಅಬ್ಸರ್ವ್ ಮಾಡ್ತಿದ್ವಿ. ಯಾರೂ ಕೂಡ ಮೊಬೈಲ್ ತೆಗಿಲಿಲ್ಲ. ಇಂಟರ್ವಲ್ ಹೆಂಗ್ ಬಂತು ಅಂತ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಹೆಂಗ್ ಬಂತು ಅಂತ ಗೊತ್ತಾಗಲ್ಲ. ಜನಗಳ ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾನು ಸಖತ್ ಎಂಜಾಯ್. ನಾನೊಂದು 500 ಸಲ ನೋಡಿದೀವಿ ಸಿನಿಮಾ ರೆಡಿ ಮಾಡ್ಬೇಕಾದ್ರೆ, ಸಿನಿಮಾನ ಎಲ್ಲಿ ಏನ್ ಮಾಡ್ಬೇಕು ಅಂತ. ಇವತ್ತು ಕೂಡ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತಿದ್ರೆ ಅಲ್ಲಿ ನಾನ್ ನಾಯಕ ನಟ ಆಕ್ಟರ್ಗಳು ಅನ್ನೋದು ಬಿಟ್ಟು ನಾನು ಒಬ್ಬ ಆಡಿಯನ್ ಆಗಿ ಆ ಸೀನ್ಗಳನ್ನ ಎಂಜಾಯ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಗ್ತಾ ಇದೆ ಜನಗಳು ಲೋ ನವೀನ್ ಆಗಿ ಇಷ್ಟು ಪ್ರೀತಿ ಕೊಡ್ತಾ ಇರೋದು ಮತ್ತೆ ಸಿನಿಮಾನ ಎಂಜಾಯ್ ಮಾಡ್ತಾ ಇರೋದು.